ನಮಸ್ಕಾರ. ನಾನು ಪರಿಸರ ಮಂಜು ಅಂತೇಳಿ, ವೃಕ್ಷ ಸಂರಕ್ಷಕ. ಇತ್ತೀಚೆಗೆ ನಗರದಲ್ಲಿ ಬಹಳಷ್ಟು ಮರಗಳಿಗೆ ವೈರ್ಗಳು, ಕೇಬಲ್ಗಳು, ತಂತಿಗಳನ್ನು ಬಿಗಿದು ಆ ಮರದ ಕೊರಳನ್ನು ಕುಕ್ಕೆ ಹಿಸ್ಕೋ ರೀತಿಯಲ್ಲಿ ಬಿಟ್ಬಿಟ್ಟು ಹೊರಟೋಗಿದ್ದಾರೆ. ಇದನ್ನು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಕಾಣಿಸುತ್ತೆ. ಮರಗಳನ್ನು ನಾವು ಗಿಡ ನೆಟ್ಟು ಬೆಳೆಸೋದು ಒಂದೇ ಸಾಧ್ಯ ಅಷ್ಟೇ ಅಲ್ಲ, ಮರಗಳನ್ನ ಬೆಳೆಸಿದ ಮೇಲೆ ಆ ಮರಗಳನ್ನು ಜೋಪಾನವಾಗಿ ಕಾಪಾಡ್ಕೋಬೇಕು, ಪೋಷಣೆ ಮಾಡ್ಕೋಬೇಕು, ಅದನ್ನು ಉಳಿಸ್ಕೊಂಡು ರಕ್ಷಣೆ ಮಾಡ್ಕೋಬೇಕು. ಸುಮ್ಮನೆ ಮರ ಬೆಳೆಸ್ಬಿಟ್ಟು ಮರಗಳಿಗೆ ಬಾಯಿಲ್ಲ ಅಂತ ಹೇಳಿ, ಮರಗಳೇನು ಮಾತಾಡೋಲ್ಲ ಅಂತ ಹೇಳಿ, ಆ ಮರಗಳಿಗೆ ನಾನಾ ಇಲ್ಲ ಸಲ್ಲದ ಎಲ್ಲ ರೀತಿಯ ವೈರ್ಗಳನ್ನು ಜೋತಾಕ್ಬಿಟ್ಟಿದ್ದಾರೆ. ಪಾಪ ಆ ಮರ ಏನು ಪಾಪ ಮಾಡಿದೆ ಸ್ವಾಮಿ, ಏನು ಅನ್ಯಾಯ ಮಾಡಿದೆ? ಒಂದು ಪೋಲ್ ಹಾಕ್ಕೊಂಡು ನಿಮ್ಗೆ ಆ ವೈರ್ಗಳನ್ನು ಹಾಕೊಳ್ಳೋಕೆ ಯೋಗ್ಯತೆ ಇಲ್ವಾ ನಿಮ್ಗಳಿಗೆ? ಇಷ್ಟು ದೊಡ್ಡ ದೊಡ್ಡ ವ್ಯವಹಾರಗಳನ್ನು ಮಾಡ್ತೀರಾ ಕೇಬಲ್ ಆಪ್ರೇಟರ್ಸ್ಗಳು. ನೀವು ಆ ವೈರ್ಗಳನ್ನ ತಗೊಂಡಾಗ ಆ ಮರಕ್ಕೆ ಸುತ್ತಿಕ್ಕಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಆ ಮರನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ ಮರನ ಉಳಿಸ್ಬೇಕು, ಆ ಮರಗಳನ್ನ ರಕ್ಷಣೆ ಮಾಡಬೇಕು ಅಂದರೆ ಅರಣ್ಯ ಇಲಾಖೆ ದಯವಿಟ್ಟು ನೀವು ಮರಗಳನ್ನು ಯಾವ್ಯಾವ ರೀತಿಯಲ್ಲಿ ಉಳಿಸ್ತೀರೋ ಹಾಗಾಗಿ ಈ ವೈರ್ಗಳಿಗೂ ಮುಕ್ತಿ ಕೊಡಿ. ಈ ವೈರ್ಗಳನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆನ GBA ಅವರು ದಯವಿಟ್ಟು ನಾನು ಮನವಿ ಮಾಡ್ತೀನಿ. GBA ಅಧಿಕಾರಿಗಳಿಗೆ ಪ್ಲೀಸ್ ದಯವಿಟ್ಟು ಮರಗಳಿಗೆ ನೋಡಿ, ಎಷ್ಟೊಂದು ಮರಗಳು ಈ ರೀತಿ ವೈರ್ಗಳನ್ನು ತುಂಬಿ ಹಾಕ್ಬಿಟ್ಟಿದ್ದಾರೆ. ಆ ಮರಗಳು ಆರೋಗ್ಯಕರವಾಗಿ ಆಗ್ತಾ ಇಲ್ಲ, ಮರಗಳಿಗೆ ಜೀವನ ಬಹಳ ಕಷ್ಟ ಆಗ್ತಾ ಇದೆ, ಮತ್ತು ಆ ಮರಗಳಿಗೂ ಕೂಡ ಬದುಕು ಕಷ್ಟ ಆಗ್ತೈತೆ. ಈ ರೀತಿ ವೈರ್ಗಳನ್ನು ಹಾಕಿದ್ರೆ ಅಲ್ಲಿನ ಪಕ್ಷಿಗಳು, ಪ್ರಾಣಿಗಳು ಕೂಡ ಆ ಮರಕ್ಕೆ ವಾಸ ಮಾಡಲ್ಲ. ಆ ರೇಡಿಯೇಷನ್ ಸಮಸ್ಯೆಗಳಾಗಿ ಅಥವಾ ಏನೋ ಒಂದು ಬೇರೆ ಥರ ಒಂದು ಸಮಸ್ಯೆಗಳಾಗಿ ಪಕ್ಷಿಗಳು, ಪ್ರಾಣಿಗಳು ಕೂಡ ಅಲ್ಲಿ ವಾಸವಾಗಲ್ಲ. ಹಾಗಾಗಿ ದಯವಿಟ್ಟು ನಾನು ಮನವಿ ಮಾಡ್ತೀನಿ, ಪ್ಲೀಸ್ ಎಲ್ಲವನ್ನು ತೆರವು ಮಾಡಿ, ಮರಗಳ ಜೀವನ ರಕ್ಷಣೆ ಮಾಡಿ, ಮರಗಳಿಗೆ ಈ ಕಂಟಕದಿಂದ ಮುಕ್ತಿ ನೀಡಿ ಸ್ವಾಮಿ.